ನಮಸ್ಕಾರ ಎಲ್ಲರಿಗೂ. ಇವಾಗ ಲಾಗ್ನ ಕಂಟಿನ್ಯೂ ಮಾಡ್ತೀನಿ ರೀ. ಇವತ್ತಿನ ಲಾಗು 5:30ಗೆ ಸ್ಟಾರ್ಟ್ ಮಾಡಿದ್ರಿ ನಾನು, ಯಾಕಂದರೆ ಇವತ್ತು ಲಾಗಂತೂ ಭಾಳಷ್ಟು ಜಲ್ದಿ ಸ್ಟಾರ್ಟ್ ಮಾಡಿದ್ದೆ. ಡೈಲಿ ವಿಡಿಯೋ ಅಪ್ಲೋಡ್ ಮಾಡಬೇಕಾದ್ರೆ ಜಾಸ್ತಿ ವಿಡಿಯೋ ಮಾಡಿಟ್ಟಿರಬೇಕು. ಆದ್ರೆ ನನಗೆ ಬಲ್ಲಿ ಅಷ್ಟೊಂದು ವಿಡಿಯೋ ಮಾಡಿದ್ದಿಲ್ಲ ನಾನು. ಹಾಗಾಗಿ ಇವತ್ತು ಒಂದು ಸ್ವಲ್ಪ ಜಲ್ದಿನೇ ಎದ್ಬಿಟ್ಟಿದ್ರಿ. ಫಸ್ಟಿಗೆ ಅಂದರೆ ಲಾಗಿಗೆ ವಿಡಿಯೋನೇ ಚಾಲು ಮಾಡಿಬಿಟ್ಟಿದ್ದೆ. ಆದ್ರೆ ಇವತ್ತು ಒಂದು ಸ್ವಲ್ಪ ಮನೆ ಕೆಲಸ ಜಾಸ್ತಿ ಇತ್ತು ರೀ. ಹಾಗಾಗಿ ಅದ್ರಾಗ ಬೇರೆ ಸಂತಿ ಬೇರೆ ಇತ್ತು. ಆದರೆ ನಾನೇನು ಹೋಗಂಗಿಲ್ಲ, ಅವರೇ ಹೋಗ್ತಾರೆ. ಆದ್ರೆ ಅವರು ಮುಂಜಾನೆ ಜಲ್ದಿನೇ ಹೊಲಕ್ಕೆ ಹೋಗೋರಿದ್ದಾರೆ ರೀ. ಇವಾಗಂತೂ ಟೈಮ 5:30 ಆಗ್ಯದ್ರಿ. 6ಕ್ಕೆ ಅದು ಹೋಗ್ತಾರೆ. ಆದ್ರೆ ಇನ್ನು ಈಗ ನೀರು ಬಂದಿದ್ವು, ನೀರು ತುಂಬಲಾಕತ್ತಿದ್ರು ಅವರು. ನೀರೇನು ಕುಡಿಯೋ ನೀರಿನೇನು ಅಷ್ಟೊಂದೇನು ಟೆನ್ಷನ್ ಇಲ್ಲ ರೀ. ಡೈಲಿ ಅಂತೂ ಇಲ್ಲೇ ಬಂದಿರ್ತಾವೆ. ಇಲ್ಲಾಂದ್ರೆ ಜಾಸ್ತಿ ಬರಲಿಲ್ಲ ಅಂದ್ರೆ ಇಲ್ಲೇ ಮಗ್ಲಿಗೆ ಗುಮ್ಮಿ ಅದ, ಅಲ್ಲಿವರೆ ತಂದಿರಬೇಕು. ನೀರಿಂದೇನು ಅಷ್ಟೇನೇ ಇದಿಲ್ಲ. ಏನೋ ಒಂದೊಂದು ಸಲ ನಾಳೆ ಬರಲಿಲ್ಲ ಅಂದರೆ ಹಿಂಗೆ ಬೇರೆ ಕಡೆ ನೀರು ತಂದಿರಬೇಕು. ಅಂದರೂ ಡೈಲಿ ಬಂದಿರ್ತಾವೆ ನೀರು. ಇವಾಗ 5:30 ಅಂದ್ರೆ ದಿನ ಅಂತೂ 5:30ಗೆ ಬಂದಿರ್ತಾವೆ ರೀ. ಈಗ 5:30ಗೆ ಒಂದು ಸ್ವಲ್ಪ ಬೆಳಕು ಕರ್ದಂಗೆ ಆಗಿರ್ತಲ್ಲ ರೀ. ವಿಡಿಯೋದಾಗ ನೋಡ್ಬೇಕಾದ್ರೆ ಪೂರ್ತಿ ಬೆಳಕು ಕರ್ದಂಗೆ ಕಾಣಕತ್ತಿತ್ತು. ಆದರೆ ಇಲ್ಲ, ಟೈಮ್ 5:30 ಒಂದು ಸ್ವಲ್ಪ ಮ್ಯಾಲೆ ಒಂದು ಸ್ವಲ್ಪ ಆಗಿಬಿಟ್ಟಿತ್ತು. ಅದಕ್ಕೆ ಮುತ್ತೇನು ಇವತ್ತು ಜಲ್ದಿನೇ ಎದ್ದಿದ್ರಿ. ಯಾಕೆಂದರೆ ಗೌಡಂದ ಟ್ಯೂಷನ ಜಲ್ದಿ ಹೊಲಗತ್ತಿದ್ದೀನಿ. ಈಗ ಚಂತಕ ಬಿಸಿಲಾತ ಅಂತ ಹೇಳ್ಕೆಸಿಂದ ಮುಂಜಾನೆ ಹಿಡಿದು 6 ಆಗೋದ್ರಾಗ ಟ್ಯೂಷನ್ಗೆ ಹೋಲತ್ತೀನಿ ರೀ. ಹಾಗಾಗಿ ಮುಂಜಾನೆ ಏನು ಈ ಥರ ಅಂಗಳ ಕಸೋದು ಏನು ಹೊಡೆದಾಗಂಗಿಲ್ಲ ಅವನು. ಅದಕ್ಕೆ ಮುತ್ತೆ ಒಂದು ಸ್ವಲ್ಪ ಜಲ್ದಿ ಎದ್ದಿದ್ರು ಇವತ್ತು. ಅವರು ಒಂದು ಸ್ವಲ್ಪ ಇಲ್ಲೇ ಊರಿಗೆ ಹೋಗೋರಿದ್ರು ಅಂತ. ಹಾಗಾಗಿ ಗೌಡನ ಕೆಲಸ ಅಂತೂ ಮುತ್ತೆ ಹೊಡಿತಿದ್ರು. ಟ್ಯೂಷನ್ಗೆ ಹೋಗ್ತಾನೆ ಅಂತ ಹೇಳ್ಕೆಸಿಂದ ಜಲ್ದಿ ಎದ್ಬಿಟ್ಟಿದ್ರು. ಇವಾಗ ಅದಿಷ್ಟೇ, ಅಂಗಳ ಕಸ ಅಂತೂ ಒಂದು ಸ್ವಲ್ಪ ಅಂಗಳ ಕಸ ಒದ್ಬಿಟ್ಟಿದ್ರು. ನಾನು ಈ ಕಡೆದೆಲ್ಲ ಆ ಸೈಡಿಂದೆಲ್ಲ, ಅದರ ಹೊರಗಿಂದೆಲ್ಲ ಅಂತೂ ಗೌಡನೇ ಒತ್ತಿದ್ನು. ಆದರೆ ಇವತ್ತು ಗೌಡೇನ ಟ್ಯೂಷನ್ಗೆ ಹೋಗಿದ್ನಲ್ಲ, ಹಾಗಾಗಿ ಇವಾಗ ಪೂರ್ತಿಯಾಗಿ ಎಲ್ಲ ಮನೆ ಕಸ ಎಲ್ಲ ಹುಡುಗಾದದು ಆಗೈತ್ರಿ. ಒಂದು ಸ್ವಲ್ಪ ಅಂಗಳಿಗೆ ನೀರು ಹೊಡೆದು ಬಿಟ್ಟಿದ್ದ. ಯಾಕಂದ್ರೆ ಮಧ್ಯಾಹ್ನದಾಗಂತೂ ಜಾಸ್ತಿ ಬಿಸಿಲು ಬಂದಿರ್ತಾರೆ ಇಲ್ಲಿ. ಈ ಗಿಡದ ನೆಳ್ಳಂತೂ ಜಾಸ್ತಿ ಬರಂಗಿಲ್ಲ ರೀ. ಎಲ್ಲ ಗಿಡ ಭಾಳಷ್ಟು ಎತ್ತರ ಆಗಿಬಿಟ್ಟದ. ನೆಳ್ಳಂತೂ ಏನೂ ಇರಂಗಿಲ್ಲ. ಒಂದು ಸ್ವಲ್ಪ ಜಾಸ್ತಿ ಒಂದು ಸ್ವಲ್ಪ ಗಾಳಿ ಅದು ಬಿಟ್ಟರೆ ಐತ್ರಿ, ಎಲ್ಲ ದೂಸೆಲ್ಲ ಮನೆಗೆ ಬಂದುಬಿಡ್ತದೆ. ಒಂದು ಬಕೆದಷ್ಟು ನೀರು ಹೊಡೆದು ಬಿಟ್ಟು ಒಂದಿಷ್ಟೇ ರಂಗೋಲಿ ಬಿಡಿಸ್ಬಿಡತ್ತಿದ್ದ. ಇವತ್ತು ನಮ್ಮ ಚೆನ್ನಾಗಿ ಭಾಳಷ್ಟು ಜಲ್ದಿ ಆಗಿದ್ದಿಲ್ರಿ. ಯಾಕಂದ್ರೆ ಸಂಜೆ ಕಡೆ ಒಂದು ಸ್ವಲ್ಪ ಮಳೆ ಬಂದಿತ್ತು ರೀ ಕಡೆ. ಹಂಗಾಗಿ ಹೋಮ್ವರ್ಕ್ ಅದು ಏನೂ ಮಾಡಿದಿಲ್ಲ ಅಂತ ಟ್ಯೂಷನ್ಲಿಂತ ಭಾಳ ಲೇಟ್ ಮಾಡಿ ಬಂದಿದ್ರು. ಇವತ್ತು ಒಂದಿಷ್ಟು ಹೋಮ್ವರ್ಕ್ ಅಂತ ಹೇಳ್ಕಿಸಿಂದ ಜಲ್ದಿ ಎದ್ದಿದ್ದಳು. ಆದರೆ ಡೈಲಿ ದಿನ ಅಂತೂ ಏನು ಹೇಳಂಗಿಲ್ಲ. 7-7:30 ಆಗಿರ್ತದೆ ಚೆನ್ನಾಗಿ ಹೇಳ್ಬೇಕಾದ್ರೆ. ಗೌಡಂದೇ ಒಂದು ಸ್ವಲ್ಪ ಜಲ್ದಿ ಎದ್ದಿರ್ತಾನೆ ರೀ, ಟ್ಯೂಷನ್ ಹೋಗೋದಿರುತ್ತಲ್ಲ ರೀ. ಹಾಗಾಗಿ ಜಲ್ದಿ ಎದ್ದು ಮತ್ತು ಏನಿಲ್ಲ ಹೋಗಿ ಮತ್ತು 9:30ಗೆ 8:08:30ಗೆ ಬಂದುಬಿಡ್ತಾನೆ. ನಾವು ಮನೆ ಕೆಲಸ ಅಡುಗೆ ಎಲ್ಲ ಮಾಡೋದ್ರಾಗ ಬಂದಿರ್ತಾನೆ ರೀ. ಇವಾಗ ಅದಿಷ್ಟು ರಂಗೋಲಿ ಬಿಡಿಸ್ಕೇಸಿಂದ ಅಡುಗೆ ಅದು ಏನು ಮಾಡಬೇಕು. ಇವತ್ತೇನೋ ಜಾಸ್ತಿ ದೊಡ್ಡ ವಿಡಿಯೋ ಏನೋ ಅಪ್ಲೋಡ್ ಮಾಡತ್ತಿಲ್ಲ ರೀ. ನಾನು ಅಷ್ಟೇ ಒಂದು 10 ನಿಮಿಷದ ವಿಡಿಯೋನ ಶೇರ್ ಮಾಡ್ತೀನಿ. ವಿಡಿಯೋ ಅಂತೂ ಸ್ಕಿಪ್ ಮಾಡ್ತೀನಿ, ಲಾಸ್ಟ್ವರೆಗೂ ನೋಡಿರಿ. ಯಾಕಂದ್ರೆ ಈ ಥರ ಮುಂಜಾನೆ ಹೇಳಿದಾಗ ವಿಡಿಯೋ ಸ್ಟಾರ್ಟ್ ಮಾಡೋದಂತೂ ಇವಾಗ ಬಿಟ್ಬಿಟ್ಟಿನಿ ರೀ. ಜಾಸ್ತಿ ಮುಂಜಾನೆ ವಿಡಿಯೋನ ಹಾಕೋದಾಗಲಾಗಿತ್ತು. ಹಾಗಾಗಿ ಇವತ್ತು ಒಂದು ಸ್ವಲ್ಪ ಜಲ್ದಿ ಅದಕ್ಕೆಸಿಂದ ಮುಂಜಾನೆಯಿಂದ ವಿಡಿಯೋ ಮಾಡ್ಬೇಕಂತೇಳಿ ಅದಕ್ಕೆ ಇವತ್ತು ಮಾಡಿರಬೇಕು ಡೈಲಿ ಅಂತೂ ಈ ಥರದ ವಿಡಿಯೋ. ಆದ್ರೆ ನನಗೇನು ಈ ಥರದ ವಿಡಿಯೋನ ಲಾಗ್ನ ಡೈಲಿ ಸ್ಟಾರ್ಟ್ ಮಾಡೋದಾಗಂಗಿಲ್ಲ ರೀ. ಮುಂಜಾನೆ ಕಂಪಲ್ಸರಿ 5:30ಗೆ ಈ ಥರದ ಲಾಗ್ನ ಸ್ಟಾರ್ಟ್ ಮಾಡಿರಬೇಕು ವಿಡಿಯೋ ಮಾಡಬೇಕಾದ್ರೆ. ಏನೋ ಹಿಂಗೆ ಯಾವಾಗಾರೆ ಒಂದು ಸ್ವಲ್ಪ ಜಲ್ದಿ ಎದ್ದಂದರೆ ಈ ಥರದ ವಿಡಿಯೋ ಎಲ್ಲ ಸ್ಟಾರ್ಟ್ ಮಾಡಿರ್ತೀನಿ. ಯಾಕೆಂದರೆ ಮುಂದಿನ ವಿಡಿಯೋಕ್ಕೆ ಈ ಥರ ಇದ್ರೇ ವಿಡಿಯೋ ಭಾಳಷ್ಟು ಜನಕ್ಕೆ ಇಲ್ಲಾಂದ್ರೆ ಡೈರೆಕ್ಟಾಗಿ ಹೋಗ್ಕೆಸಿಂದ ಅಡುಗೆ ಮಾಡೋದು ಈ ಥರ ಯಾವುದಾರೆ ಹಾಕ್ದೇವು ಅಂದ್ರೆ ಅಂತೂ ಆ ಥರದ ವಿಡಿಯೋ ಅಷ್ಟೇನು ಸರಿಯಾಗಿ ಅನ್ಸಂಗಿಲ್ಲ. ನಾನು ಅಂದ್ಕೊಂಡಿರ್ತೀನಿ ಈ ಥರದ ಒಂದು ಸ್ವಲ್ಪ ಜಲ್ದಿ ಎದ್ದೆದು ಈ ಥರದ ವಿಡಿಯೋ ಮಾಡಬೇಕು, ಚೆಂದಾಗಿ ವಿಡಿಯೋ ಬಂದಿರುತ್ತೆ ಅನ್ಕೋತೀನಿ. ಆದರೆ ಏನು ಮಾಡಿದ್ರಿ, ಡೈಲಿ ಅಂತೂ ಈ ಥರದ ವಿಡಿಯೋ ಮಾಡೋದೇ ಆಗಂಗಿಲ್ಲ. ಅಂದ್ಕೊಂಡಿರ್ತೇವೆ, ಆದರೆ ಜಲ್ದಿ ಎದ್ದು ಈ ಥರದ ಎಲ್ಲ ಮುಂಜಾನೆ ಈ ಥರ ವಿಡಿಯೋ ಮಾಡ್ಬೇಕಂದ್ರೆ ಅಂತೂ ಆಗಂಗಿಲ್ಲ. ಹಂಗಾಗಿ ಇವತ್ತೊಂದು ಸ್ವಲ್ಪ ವಿಡಿಯೋ ಈ ಥರದ್ದು ಮಾಡ್ಬೇಕಂತ ನಸುಕ್ನಿಗೆ ಲಾಗ್ನ ಸ್ಟಾರ್ಟ್ ಮಾಡಿದ್ರಿ. ಇವತ್ತು 5:30ಗೆ ಸ್ಟಾರ್ಟ್ ಮಾಡಿದ್ದ. ನಮ್ಮ ಜಂಟು ಅಂತೂ ಇವತ್ತು ಮುಂಜಾನೆ ಎದ್ದ ಅದೊಂದು ಲುಂಗಿ ಸುತ್ಕೊಂಡು ತಿರುಗಾಡ್ಬಿಡತ್ತಿದ್ನು. ನಾವು ಮುಂಜಾನೆ ಈ ಥರದ ಲಾಗ್ನ ಕಂಟಿನ್ಯೂ ಮಾಡ್ಬೇಕಾದ್ರೆ ಜಾಸ್ತಿ ವಯಸ್ಸವ್ರು ಕೊಟ್ಟಿರ್ಬೇಕು ರೀ ಆ ವಿಡಿಯೋಕ್ಕೆ. ಹಾಗಾಗಿ ಮುಂಜಾನೆ ಚಾಲು ಮಾಡೋಂಗಿಲ್ಲ ನಾನು ವಿಡಿಯೋನ. ಯಾಕಂದ್ರೆ ನೆಸಕ್ನಾಗೆಲ್ಲ ಹಾಡು ಹತ್ತಿರ್ತಲ್ಲ ರೀ. ಪಿಕರ್ ಅದು ಚಾಲೂನೇ 5ಕ್ಕೆ ಚಾಲು ಆಗಿರ್ತಾವೆ ಪಿಕರ್ಗಳು. ಹಾಗಾಗಿ ಎಲ್ಲ ವಿಡಿಯೋದಾಗೆಲ್ಲ ಪಿಕರ್ದು ಆವಾಜ್ ಬಂದಿರ್ತದೆ. ನನಗೆ ಟೈಮಿಗೆ ವಿಡಿಯೋ ಬಿಡೋದಾಗಂಗಿಲ್ಲ. ಮತ್ತು ಅದ್ರಾಗ ಬೇರೆ ವಾಯ್ಸ್ ಕೊಟ್ಟು ಅದು ವಾಯ್ಸ್ ತೆಗೆದು ಎಡಿಟಿಂಗ್ ಮಾಡಬೇಕಾದ್ರೆ ಆಗಂಗಿಲ್ಲ ಅಂತ ಹೇಳ್ಕೆಸಿಂದ ಅದಕ್ಕಾಗಿ ಮುಂಜಾನೆ ವಿಡಿಯೋನ ಹಾಕಂಗಿಲ್ಲ.
ಇವಾಗ ಒಂದಿಷ್ಟು ಭಾಂಡಿ ಇಟ್ಟಿದ್ರು ನಾನಲ್ಲಿ ಅದಿಷ್ಟು ಭಾಂಡಿ ತಿಕ್ಕೆಸಿಂದ ಅಡುಗೆಗೆ ಏನ್ರಿ ಮಾಡಬೇಕು ನೀನು ಸಂತಿ ಮಾಡ್ಕೊಂಬಂದಿದ್ರು ಸಂತಿ ಎಲ್ಲ ಅಂದ್ರೆ ಜಾಸ್ತಿ ಏನೋ ಬಾಡೋದು ತರಂಗಿಲ್ಲ ರೀ ಎಲ್ಲ ಬಾಡೋಗ್ಬಿಡ್ತಾ ಅಷ್ಟೇ ಒಂದೆರಡು ದಿನ ಪೂರ್ತಕ ತಂದಿರ್ತೇವೆ. ಫ್ರಿಜ್ ಅದಿದ್ರೆ ನಾವು ಎಷ್ಟು ದಿನದ 8 ದಿನದ ಬೇಕಾದ್ರೂ ತಂದೆ ಇಡ್ಬೋದು ಅದ್ರಾಗ ಕಾಯಿಪಲ್ಯ. ಆದ್ರೆ ಈಗ ಬೇಸಿಗೆ ದಿನ ಅಲ್ರಿ ಜಾಸ್ತಿ ಏನ್ರಿ ಕಾಯಿಪಲ್ಯ ತಂದು ಇಟ್ರೂ ಇರೋಂಗಿಲ್ಲ. ಒಂದೆರಡು ದಿನ ಆಗೋಷ್ಟು ತಂದಿರ್ತೇವೆ. 2 ದಿನ ತನಕ ಅಂತೂ ಯಾವುದೇ ಹಿಂಗೆ ಪಲ್ಯ ತರಲಿ ಏನೇ ತರಲಿ ಏನಾಗಿಲ್ಲ. ಕಾಯಿ ದಿನಸದಾಗ ಏನ್ರ ತಂದ್ರೆ ನಿಂದಿರ್ತದ. ಇಲ್ಲಿ ನಮ್ಮ ಜಟ್ಟುಂದ ಒಂದು ಸ್ವಲ್ಪ ಮುಖ ಅದೆಲ್ಲ ತೊಳೆದು ಬಿಟ್ಟಿದ್ರೆ ನಾನು ಇವಾಗ ಇದಿಷ್ಟು ರಂಗೋಲಿ ಸಿಂಪಲ್ಲಾಗಿ ರಂಗೋಲಿ ಬಿಡಿಸ್ಬಿಟ್ಟಿದ್ದೆ ಇವತ್ತು. ಇಷ್ಟ ಬಂಡಿ ತೊಳಿಬೇಕು ರೀ. ಬಂಡಿ ತೊಳೆದ ಅಡುಗೆನೂ ಇವತ್ತು ಜಲ್ದಿನೇ ಮಾಡಬೇಕಾಗಿತ್ತು. ಯಾಕಂದ್ರೆ ಹೊಲ್ದಾಗ ಒಂದು ಸ್ವಲ್ಪ ಟ್ಯಾಕ್ಟ್ರ್ ಹೊಡ್ಲಿಕ್ಕೆ ಟ್ಯಾಕ್ಟ್ರ್ ಹೊಂಟಿತ್ತು ರೀ. ಹಂಗಾಕಿಸಿಂದ ಅವ್ರಿಗೆ ಊಟಕ್ಕೆ ಮಾಡ್ಬೇಕೇನ್ರಿ ಚಪಾತಿ ಒಂದಿಷ್ಟು ರೊಟ್ಟಿ ಮತ್ತು ಏನ್ರಿ ಮತ್ತು ರೆಸಿಪಿ ಮಾಡಬೇಕು. ರೆಸಿಪಿ ಅಂದರೆ ಇದೆ ಯಾವುದಾರೆ ಸಾಂಬಾರ ಮತ್ತು ಒಂದಿಷ್ಟು ಪಲ್ಯ ಮಾಡಿಬಿಡ್ಬೇಕು. ನೀನು ಪುಂಡಿ ಪಲ್ಯ ತೊಗೊಂಬಂದಿದ್ರಿ ಅದಕ್ಕೆ ಹಾಕಿಸಿಂದ ಅದಿಷ್ಟು ಪುಂಡಿ ಪಲ್ಯ ಮಾಡ್ಕಿಸಿಂದ ಒಂದು ಸ್ವಲ್ಪ ರೊಟ್ಟಿ ಮಾಡಬೇಕು. ರೊಟ್ಟಿ ಅಂದ್ರೆ ರೊಟ್ಟಿ ಜಾಸ್ತಿ ಏನು ಮಾಡೋದಿದ್ದಿಲ್ಲ ರೀ, ಸ್ವಲ್ಪನೇ ಮಾಡಿರ್ಬೇಕು ರೊಟ್ಟಿ. ಯಾಕಂದರೆ ಈಗ ಬ್ಯಾಸ್ಗೆ ದಿನದಾಗಂತೂ ಚಪಾತಿ ಮಾಡಿದ್ರೆ ಏನು ಮಾಡಿದ್ರೆ ನಮ್ಮ ಮನ್ಯಾಗಂತೂ ಚಪಾತಿ ಎಲ್ಲರೂ ಉಂಡಿರ್ತಾರೆ. ಚಪಾತಿ ಯಾವಾಗ ಚಪಾತಿ ಮಾಡಿದ್ರೂ ಆದ್ರೆ ಮುತ್ತೆಗೊಬ್ನಿಗೆ ಬಿಟ್ಟು ಮುತ್ತೆಯೊಬ್ಬರು ಚಪಾತಿ ಉಣಂಗಿಲ್ಲ, ರೊಟ್ಟಿ ಬೇಕು. ಅದಕ್ಕೆ ಕೇಸಿಂದ ಅವ್ರ ಪೂರ್ತಕ್ಕೆ ಇಷ್ಟ ರೊಟ್ಟಿ ಮಾಡಿ ಉಳ್ಕಿದವ್ರಿಗೆ ಎಲ್ಲರಿಗೂ ಚಪಾತಿ ಮಾಡಿದ್ರೆ ಭೀ ನಡೀತದೆ. ಅಂದ್ರೆ ಮಳೆಗಾಲ ದಿನದಾಗ ನಡಿಬೋದು ರೀ. ಈಗ ಬ್ಯಾಸ್ಗೆ ದಿನ ಅದಲ್ರಿ ಒಂದು ಸ್ವಲ್ಪ ಚಪಾತಿ ಒಂದು ಸ್ವಲ್ಪ ಇದು ಆದಪ್ಲೆ ಆಗ್ತದೆ ಅವ್ರಿಗೆ. ಹಂಗಾಗಿ ಕೇಸಿಂದ ಯಾವಾಗ ಭೀ ಚಪಾತಿ ಜಾಸ್ತಿ ಉಣಂಗಿಲ್ಲ. ಹಿಂಗೆ ಸಂಜೆ ಟೈಮ್ದಾಗ ಚಪಾತಿ ಮಾಡಿದ್ದೇವೆ ಅಂದ್ರೆ ಒಂದು ಟೈಮ್ ಉಂಡಿರ್ತಾರೆ. ಅದರ ಮುಂಚೆನೇ ತಂದರೆ ಉಣಂಗಿಲ್ಲ. ಅದಕ್ಕೆ ಕೇಸಿಂದ ಒಂದು 4 ರೊಟ್ಟಿ ಮಾಡ್ಕೇಸಿಂದ ಚಪಾತಿ ಮಾಡಿಬಿಟ್ಟಿದ್ರಿ ಎಲ್ಲ ಅಂತೂ. ಇದು ಒಂದು ಸ್ವಲ್ಪ ವಿಡಿಯೋನ ಹಿಂದೆ ಮುಂದೆ ಆಗೈತೆ ರೀ. ಸುರ್ವಿಗೆ ಫಸ್ಟಿಗೆ ಬಂದಿರೋ ವಿಡಿಯೋ ಅಂತೂ ಹಿಂದಿದ್ದಿತ್ತು. ಆದ್ರೆ ಫಸ್ಟಿನ ವಿಡಿಯೋ ಅಂತೂ ಇದೇ ಇತ್ತು. ವಿಡಿಯೋ ಅಂತೂ ಒಂದು ಸ್ವಲ್ಪ ಹಿಂದೆ ಮುಂದೆ ಆಗಿಬಿಟ್ಟಿತ್ತು. ಇವಾಗ ಅದು ಎಲ್ಲ ಸಂತಿ ತಂದು ಬಿಟ್ಟಿದ್ದು ಎಲ್ಲ ಹಾಗೆ ಇಟ್ಬಿಟ್ಟಿದ್ರು. ನಾನು ತೆಗೆಯೋದೇ ಆಗಿದ್ದಿಲ್ಲ. ಅದಕ್ಕೆ ಮಧ್ಯಾಹ್ನ ತೆಗೆದ್ರೈತೆ ಅಂತ ಕೇಸಿಂದ ಆಟೆ ಇಟ್ಬಿಟ್ಟಿದ್ದೆ. ಇವಾಗ ಅದಿಷ್ಟು ಎಲ್ಲ ತರಕಾರಿ ಸಂತಿ ಎಲ್ಲ ತೆಗೆದು ಬಿಟ್ಟಿಸಿಂದ ಮತ್ತು ಒಂದಿಷ್ಟು ತೊಗರಿ ಅದು ಹಸನು ಮಾಡಾವಿದ್ದೇವೆ ರೀ. ಇವತ್ತೇನೋ ಹಸನು ಮಾಡ್ಬೇಕನ್ನೋದ್ರಾಗಂತೂ ಸ್ವಲ್ಪ ಲೈಟ್ ಹೋಗೋದು ಬರೋದು ಮಾಡಾಗಿದ್ದೇವೆ ರೀ. ಇಲ್ಲಿ ಒಳಗೆ ಕುಂದ್ರಬೇಕಾದ್ರೂ ಸ್ವಲ್ಪ ಜಾಸ್ತಿ ದಗಿ ಆಗಿಬಿಡ್ತದೆ ರೀ. ಲೈಟ್ ಬೇರೆ ಇದ್ದಿಲ್ಲ ಅಂದ್ರೆ ಸ್ವಲ್ಪ ಕತ್ತಲು ಬಿದ್ದಪ್ಲೆ ಆಗ್ತದಲ್ಲ ರೀ. ಹಂಗಾಗಿ ಕೇಸಿಂದ ಲೈಟ್ ಭೀ ಸರಿಯಾಗಿದ್ದಿಲ್ಲ ಅಂತ ಕೇಸಿಂದ ಏನೋ ತೊಗರಿ ಹಸನು ಮಾಡಿದ್ರೆ ಮಾಡಬೇಕು, ಇಲ್ಲಾಂದ್ರೆ ನಾಳೆಗಿನ ಮುಂಜಾನೆ ಜಲ್ದಿ ಮಾಡಿದ್ರೈತೆ ಅಂತ ಅಂದ್ಕೊಂಡೀನಿ. ಇದಿಷ್ಟು ಬಾಡ್ ತಂದು ಅಷ್ಟೇ ಇಟ್ಬಿಟ್ಟಿದ್ರಲ್ಲ ರೀ. ಅದಿಷ್ಟೆಲ್ಲ ತರಕಾರಿ ಬಿಚ್ಚಾಕ್ಬಿಡ್ಬೇಕು, ಇಲ್ಲಾಂದ್ರೆ ಎಲ್ಲ ಬಿಸಿಲಿಗೆ ಕಾವಾಗಿಬಿಡ್ತಾವೆ ಟಮಾಟಿ ಅದು.
ಇವತ್ತಂತೂ ಮಧ್ಯಾಹ್ನದ ಟ್ಯೂಷನ್ಗೇನೋ ಹೋಗಿದ್ದಿಲ್ಲ ರೀ ಗೌಡು. ಅಂದ್ರೆ ಮಧ್ಯಾಹ್ನಕ್ಕೇನೋ ಟ್ಯೂಷನ್ಗೆ ಹೋಗಂಗಿಲ್ಲ. ಆದರೂ ಒಂದೊಂದು ದಿನ ಹೋಗಿರ್ತಾನೆ. ಮುಂಜಾನೆ ಟ್ಯೂಷನ್ನೇ ಬಿಡ್ಲಾರ್ದೆ ಹೋಗಿರ್ತಾನೆ. ಮುಂಜಾನೆ 6ಕ್ಕೆ ಹೋಗಿ 8ಕ್ಕೆ ಬಂದಿರ್ತಾನೆ. ಬಂದಮೇಲೆ ಮತ್ತೆ ರಿಪೀಟ್ ಒಮ್ಮೊಮ್ಮೆ ಹೋಗಿರ್ತಾನೆ, ಒಮ್ಮೊಮ್ಮೆ ಹೋಗಿರಲ್ಲ. ಇವತ್ತೇನೋ ಹೋಗಿದ್ದಿಲ್ಲ. ನಮ್ಮ ಗೌಡು ನಾನು ಇಬ್ಬರು ಇದ್ದೇವೆ ರೀ. ಅವರಂತೂ ಹೊಲಕ್ಕೆ ಹೋಗಿದ್ರು. ಮುಂಜಾನೆ ಜಲ್ದಿನೇ ಹೋಗ್ಬಿಟ್ಟಿದ್ರು ಹೊಲಕ್ಕೆ. ಮತ್ತು ಮುತ್ತೆನೂ ಎಲ್ಲೇ ಹೊರಗೆ ಹೋಗಿಬಿಟ್ಟಿದ್ರು. ಇದಿಷ್ಟೆಲ್ಲ ತರಕಾರಿ ತೆಗೆದು ಬಿಟ್ಕೇಸಿಂದ ಒಂದು ಸ್ವಲ್ಪ ಪುಂಡಿ ಪಲ್ಯ ತೊಗೊಂಬಂದಿದ್ರಲ್ಲ ರೀ, ಅದಕ್ಕೆ ಒಂದಿಷ್ಟು ಅರ್ವಿ ಸುತ್ತಿ ನೀರು ಹೊಡೆದಿಟ್ರೆ ನಾಳೆ ತನಕ ಒಂದು ಸ್ವಲ್ಪ ಬಾಡಾರ್ದಂಗೆ ಇರ್ತದೆ ರೀ. ಅದಕ್ಕೆ ಏನರ ನೀರು ಅದು ಹೊಡಲಿಲ್ಲ ಅಂದ್ರೆ ಪೂರ ಎಲ್ಲ ಬಾಡಿ ಹೋಗ್ಬಿಡ್ತದೆ. ಅದಕ್ಕೆ ಇಕ್ಕಿಸಿಂದ ಅದಕ್ಕೊಂದು ಸ್ವಲ್ಪ ನೀರು ಹೊಡೆದು ಇಟ್ಕೇಸಿಂದ ಎಲ್ಲ ಸಾಮಾನೆಲ್ಲ ತೆಗೆದು ಇಡ್ಲತ್ತಿದ್ರಿ ನೀಟಾಗಿ. ಅಂದ್ರೆ ತಂದು ಅಷ್ಟೇ ಇಟ್ಬಿಟ್ಟಿದ್ರು. ನಾನು ಮುಂಜಾನೆ ಆದಾಗೆ ತೆಗಿಬೇಕಂದ್ರಂತೂ ಮುಂಜಾನೆ ಆದಾಗ 10-10:30 ತನಕ ಮನ್ಯಾಗ ಈ ಥರದ್ದು ಏನರ ಕೆಲಸ ಮಾಡಬೇಕಾದ್ರಂತೂ ಡೈಲಿ ಹೊಲಕ್ಕೆ ಹೋಗೋದಿದ್ರಂತೂ ಮನೆಯಲ್ಲಿ ಏನೇ ಕ್ಲೀನಾಗಿ ಮಾಡೋದಾಗಂಗಿಲ್ಲ ರೀ. ಏನೋ ನಮ್ಗೆ ಎಷ್ಟು ಆಗ್ತದೆ ಅಷ್ಟೇ ಮಾಡಿಟ್ಟು ಹೋಗೋದಾಗಿರ್ತದೆ. ಆದರೆ ಇವಾಗಂತೂ ಬೇಸಿಗೆ ದಿನ ಅದಲ್ರಿ, ಏನೋ ಹಿಂಗೆ ಮನೆಯಾಗಿದ್ದಿರ್ತೇವೆ, ಹೊಲ್ದಾಗ ಏನು ಕೆಲಸ ಇರೋಂಗಿಲ್ಲ. ಹಂಗಾಗಿಸಿಂದ ಮನೆಯಾಗಿದ್ದಾಕ್ರ ಇದು ಮನೆಯ ದಂದಿನೇ ಆಗಿರ್ತದೆ, ಅದು ಇದು ಹಸನ್ ಮಾಡೋದು. ಇವತ್ತು ಹಂಗಾಕಿಸಿಂದ ಇಷ್ಟು ತೊಗರಿ ಹಸನ್ ಮಾಡ್ಬೇಕಂತ ಹೇಳ್ಕಿಸಿಂದ ಅನ್ಕೊಂಡಿನಿ ರೀ. ಮತ್ತು ನಾಳೆಗೆ ಮಾಡೋದಾಯ್ತಂತ ಅನ್ಕೊಂಡಿದ್ದೆ. ಆದ್ರೆ ನಾಳೆಗೆ ಮತ್ತು ಹೊಲಕ್ಕೆ ಹೋಗ್ಬೇಕಂತ ಹೇಳ್ಕಿಸಿಂದ ಅದಕ್ಕೆ ಇವತ್ತು ಅದಿಷ್ಟು ತೊಗರಿ ಹಸನ್ ಮಾಡಿಬಿಟ್ರೈತಂತೇಳಿ. ಯಾಕಂದ್ರೆ ಒಳಸ್ಕೊಂಬರ್ಬೇಕಾದ್ರೆ ಒಂದು ಸ್ವಲ್ಪ 15-20 ದಿನ ಬಿಟ್ಕೇಸಿಂದ ಒಡ್ಸ್ಕೊಂಬರೈತ್ರಿ. ಆದ್ರೆ ಇವಾಗಿನೂ ಅದು ಅಷ್ಟಿದೆ ಇಲ್ಲ ತೊಗರಿ ಒಳಸ್ಬೇಕನ್ನೋದು. ಈ ನೀರಾಗ ಹಾಕಿ ಇಟ್ಬಿಟ್ಟಿನಿ. ಯಾವಾಗ ಬೇಕಾದ್ರೆ ಭೀ ಒಂದು ಸ್ವಲ್ಪ ಹಸನ್ ಮಾಡಿ ಇಟ್ನಂದ್ರೆ ಯಾವಾಗ ಬೇಕು ಅವಾಗ ಒಡ್ಸ್ಕೊಂಬರ್ಬೋದು ಬೆಳೆ. ಅದಕ್ಕೆ ಹಾಕಿಸಿಂದ ಇಷ್ಟು ತೊಗರಿ ಹಸನ್ ಮಾಡಿಟ್ರೆ ಆಯ್ತು ರೀ. ಮತ್ತು ಇಲ್ಲಾಂದ್ರೆ ಇವಾಗ ಎಲ್ಲ ಹೊಲದಾಗ ಗಳ್ಯಾದು ಹೊಡ್ಲಿಕತ್ತಾರ ರೀ, ಹತ್ತಿ ಹೊಲಕ್ಕೆ. ಮತ್ತು ತೊಗರಿ ಅಂದ್ರೆ ಹತ್ತಿ ಕಟ್ಟಿಗೆದ ಎದ್ದ ಮತ್ತು ಒಂದು 4-5 ದಿನ ಕೆಲಸ ಆಗ್ತಾವ. ಅದಕ್ಕೆ ಹಾಕಿಸಿಂದ ಅದಿಷ್ಟು ಹಸನ್ ಮಾಡಿ ಒಂದು ಸ್ವಲ್ಪ ಬಾಯಿ ಕಟ್ಟಿ ಇಟ್ಬಿಟ್ರಾಯ್ತು. ನಮಗೆ ಬೇಕಾದಾಗ ಒಡ್ಸ್ಕೊಂಬರ್ಲಿಕ್ಕೆ ಆಗಿಬಿಡ್ತದೆ. ತೊಗರಿ ನೀರ ಹಾಕಿಟ್ಟಿನಿ ಒಂದು ಸ್ವಲ್ಪ ಚಾಣಿ ಹಿಡಿಬೇಕಿತ್ತು.
ಲಗ್ನ ಐತ್ರಿ, ಲಗ್ನಕ್ಕೆ ಹೋಗ್ಯಾರ. ಬಿಸಿಲು ಜಾಸ್ತಿ ಇತ್ತು, ಅದು ಏನು ಮಾಡಬೇಕು ಬೆಡ್ಡ ಲಗ್ನ ಇತ್ತು. ಹಾಗಾಗಿ ಇನ್ನೊಂದು ನೀರು ತಗೋರಿ ಥಂಡ ಸರಿ ತೊಳೆಯೋದು. ಹಾಗಾಗಿ ಅವರು ಲಗ್ನಕ್ಕೆ ಹೋಗ್ಯಾರಿ. ಭಾಳಷ್ಟು ದೂರ ಇತ್ತು ಊರ. ಕೊಡದ್ಮೇಲೆ ಮುಚ್ಚಿರಿ. ನೀ ಅಲ್ಲಿ ತೊಗರಿ ಹಾಕ್ತಪ್ಪ ಇಲ್ಲಿ ಇದು ಏನಾರ ತಗೋ ಬುಟ್ಟಿ ಇಡ್ಲಿಕ್ಕೆ ಜರ್ ಜಾಡ್ಸ್ಕೊಂಡ್ ಬರೋದು ಚಂದಾಗ ಮಾಡ್ತಾರೆ. ಆ ಕಡೆ ಹೊರಗೆ ಆ ಮನೆಯವ್ರ ಸರ್ಬಿಗೆ ಮಾಡ್ತಾರೆ. ಅದ್ರ ಗೋಧಿ ಎಲ್ಲ ಹಾಕ್ಬೇಕಾಗ್ತದೆ. ಎಲ್ಲಿ